ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನಗೆ. ಸೊ ಹಳೆ ವೀಡಿಯೋಸ್ನ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ಔಟ್ ಮಾಡಿ. ನಿಮ್ಮೆಲ್ಲರಿಗೂ ಕೂಡ ವ್ಲಾಗ್ ಇಷ್ಟ ಆಗುತ್ತೆ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇನ್ನೇನು ನಮ್ಮ ಆ್ಯನಿವರ್ಸರಿ ಹತ್ತಿರ ಬರ್ತಾ ಇದೆ. ಸೊ ಅದಕ್ಕೆ ನನ್ನ ಹಸ್ಬೆಂಡು ಏನಾದರೂ ಗಿಫ್ಟ್ ಕೊಡಿಸ್ತೀನಿ ಬಾ ಹೋಗೋಣ ಅಂತ ಹೇಳಿದರು. ಸೊ ಅವರಿಗೆ ನನಗೆ ಗೊತ್ತಿಲ್ಲದೇ ಸರ್ಪ್ರೈಸ್ ಆಗಿ ಕೊಡೋದಕ್ಕೆ ಅಷ್ಟೊಂದು ಅಂದರೆ ಗೊತ್ತಾಗಲ್ಲ. ಏನು ನನಗಿಷ್ಟ ಇರುತ್ತೋ, ನನಗೇನು ಖುಷಿ ಅನಿಸುತ್ತೋ ಅದನ್ನು ಡೈರೆಕ್ಟಾಗಿ ಕರ್ಕೊಂಡೋಗಿ ಕೊಡಿಸ್ತಾರೆ. ಯಾವಾಗಲೂ ಕೂಡ ಅಷ್ಟೇ. ನನಗೆ ಅವರು ಮುಂಚೆ ತುಂಬ ವಾಚಸ್ನ ಗಿಫ್ಟ್ ಕೊಡ್ತಾಯಿದ್ರು. ಬಿಕಾಸ್ ನನಗೆ ವಾಚ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ. ಸೊ ಮುಂಚೆ ಎಲ್ಲ ನನಗೆ ಬರ್ತ್ಡೇಗೆ ಆ್ಯನಿವರ್ಸರಿಗೆ ಎಲ್ಲ ಒಂದು 4-5 ವೆರೈಟಿ ವಾಚ್, 4-5 ಬ್ರ್ಯಾಂಡು ವಾಚ್ನ ಕೊಡಿಸಿದ್ದಾರೆ. ಸೊ ಅದಕ್ಕೆ ನಾನು ಸಾಕು, ಮತ್ತು ವಾಚಿಗೆ ಯಾಕೆ ಸುಮ್ಮನೆ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಬೇಡ ಅಂತ ಹೇಳಿದ್ದೆ. ಸೊ ಇವಾಗ ತುಂಬ ದಿನ ಆದಮೇಲೆ ವಾಚ್ ನೋಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಬಂದರು. ಸೊ ನಾವಿಲ್ಲಿ ಮಾಲ್ಗೆ ಬಂದಿದ್ವಿ. ನೋಡೋಣ, ಟೈಟನ್ ವರ್ಲ್ಡ್ ಅಂತ ಇದೆ, ಅಲ್ಲಿ ಚೆನ್ನಾಗಿರುತ್ತೆ ವಾಚ್ ಕಲೆಕ್ಷನ್ಸು. ಸೊ ನಾನು ಹಿಂದೆ ಒಂದ್ಸತಿ ಇಲ್ಲಿ ತೊಗೊಂಡಿದ್ದ ವಾಚು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡೋಣ ಅಂತ ಹೇಳಿ ಬಂದಿದ್ವಿ. ಸೊ ಯಾವ ವಾಚ್ನ ತೊಗೊಂಡೆ ಏನು ಅಂತ ಹೇಳಿ ನನ್ನ ಆ್ಯನಿವರ್ಸರಿ ವ್ಲಾಗಲ್ಲಿ ನಿಮಗೆ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ಸೊ ನನಗೆ ಇಷ್ಟ ಆಗೋಂಥ ಒಂದು ಕಲೆಕ್ಷನ್ನಲ್ಲಿನೇ ನಾನು ಚೂಸ್ ಮಾಡಿ ತೊಗೊಂಡೆ. ಯಾವಾಗಲೂ ನಾನು ಸಿಲ್ವರ್ ಕಲರ್ ಇರುವಂತಹ ವಾಚ್ನ ತೊಗೊತಾ ಇದ್ದೆ, ಚೈನ್ ಇರುವಂತಹ ವಾಚು. ಸೊ ಇವಾಗ ಗೋಲ್ಡ್ ಕಲರಲ್ಲಿ ನೋಡೋಣ, ಎಲ್ಲಾದರೂ ಫಂಕ್ಷನ್ ಸಿಗೋದು ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗೋಲ್ಡ್ ಕಲರ್ ವಾಚ್ನ ತೊಗೊಂಡೆ. ಹಾಗೆ ಬರೋವಾಗ ಸ್ವಲ್ಪ ಚಾಟ್ಸ್ ಅದು ತಿಂದ್ಕೊಂಡು ಮನೆಗೆ ಬಂದ್ವಿ. ಸೊ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಕೂಡ ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತ ಹೇಳಿ ಅಂದ್ಕೊಂಡೆ. ಸೊ ಅವರು ಬಟ್ಟೆ ಜಾಸ್ತಿ ತೊಗೊಳ್ಳೋದೇ ಇಲ್ಲ, ಬರೀ ನನಗೆ ಕೊಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೇನಾದರೂ ನಾನು ಸ್ವಲ್ಪ ಕಲೆಕ್ಷನ್ ಅವ್ರಿಗೆ ಇಷ್ಟ ಆಗೋವಂಥ ಒಂದು 4-5 ಶರ್ಟ್ ಮತ್ತು ಪ್ಯಾಂಟ್ನ ಕೊಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಬಿಕಾಸ್ ನಾನು ಇವಾಗ ಜಾಬ್ ಮಾಡ್ತಿದ್ದೀನಿ ಅಲ್ವಾ, ಸೊ ನನ್ನ ಹತ್ರನೂ ಇವಾಗ ದುಡ್ಡಿರುತ್ತೆ. ಸೊ ಹಾಗಾಗಿ ಮುಂಚೆಲ್ಲ ನಾನು ಅಷ್ಟೊಂದಾಗೇನೋ ಅವರಿಗೆ ಗಿಫ್ಟ್ ಕೊಡ್ತಾ ಇರಲಿಲ್ಲ. ಬಿಕಾಸ್ ಅವ್ರ ದುಡ್ಡನ್ನೇ ತೊಗೊಂಡು ನಾನು ಅವರಿಗೆ ಗಿಫ್ಟ್ ಕೊಡೋದು ಅಂತ ಅಂದರೆ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಸೊ ಅವ್ರಿಗೆ ಜಸ್ಟ್ ನಾನು ಒಂದು ಪ್ಯಾಂಟ್ ಮತ್ತು ಶರ್ಟ್ನ ಕೊಡಿಸ್ತಾ ಇದ್ದೆ ಯೂಶ್ವಲಿ. ಸೊ ಇವಾಗ ಅವ್ರಿಗೆ ಇಷ್ಟ ಆಗುವಂತಹ ಶರ್ಟ್ಗಳನ್ನ ಕೊಡಿಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ. ಸೊ ಅವರು ಕೂಡ ಟ್ರಯಲ್ ಮಾಡ್ತಾಯಿದ್ರು ಶರ್ಟ್ಗಳನ್ನು. ನಾನು ಕೂಡ ಅವರಿಗೆ ಶರ್ಟ್ ಮತ್ತು ಆನ್ಲೈನಲ್ಲಿ 1-2 ಜೀನ್ಸ್ನ ಆರ್ಡರ್ ಮಾಡಿದರು, ಅದು ಮತ್ತು ಒಂದು 3-4 ಶರ್ಟ್ನ ಎಲ್ಲನೂ ಸೇರಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ಫಟಾಫಟ್ ಅಂತ ಹೇಳಿ ವಾಂಗಿಬಾತ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಲಂಚ್ ಬಾಕ್ಸಿಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನೋಡಿ, ನಾನು ಬದನೆಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ, ಇಲ್ಲಾಂದರೆ ಅದು ಬೇಗನೆ ಕಪ್ಪಾಗಿಬಿಡತ್ತೆ. ಸೊ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಜೀರಿಗೆ ಮತ್ತು 2 ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ, ಮತ್ತು 2 ಟೊಮ್ಯಾಟೋನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೊ ಅದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಕಟ್ ಮಾಡಿರುವಂತಹ ಬದನೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಬದನೆಕಾಯಿನೂ ಕೂಡ ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಸೊ ಈ ರೀತಿ ವಾಂಗಿಬಾತ್ ಮಸಾಲೆನ ಮಾಡ್ಕೊಳ್ಳೋವಾಗ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ನೀವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ಜಲ್ಲಿ. ಏನಾದರೂ ಅನ್ನ ಅದು ಉಳಿದಿರುತ್ತೆ ಅಲ್ವಾ, ಸೊ ಅವಾಗ ನೀವು ಫಟಾಫಟ್ ಅಂತ ಹೇಳಿ ಒಗ್ಗರಣೆನ ಕಲಿಸ್ಕೊಂಡು ಆರಾಮಾಗಿ ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೊ ಇವಾಗ ಡ್ರೈ ಮಸಾಲೆಗಳನ್ನ ಹಾಕೊತಾ ಇದ್ದೀನಿ. ಬದನೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. 1/4 ಚಿಟಿಕೆಯಷ್ಟು ಇದಕ್ಕೆ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ವಾಂಗಿಬಾತ್ ಮಸಾಲೆ ನಾನು ಮನೆಯಲ್ಲಿ ಏನು ಮಾಡ್ಕೊಂಡಿಲ್ಲ, ಹೊರಗಡೆ ಸಿಗುತ್ತೆ ಅಲ್ವಾ, ಸೊ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಕೂಡ ಸ್ವಲ್ಪ ಖಾರ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಸ್ವಲ್ಪ ಜಾಸ್ತಿ ಬೇಕು ಅಂತ ಅಂದರೆ ನೀವು ಜಾಸ್ತಿನೂ ಕೂಡ ಸೇರಿಸ್ಕೋಬೋದು. ನೆಕ್ಸ್ಟು ನಾನು ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ. ಸೊ ಅದರ ರಸನ ತೆಗೆದು ಸೇರಿಸ್ಕೊತಾ ಇದ್ದೀನಿ. ವಾಂಗಿಬಾತ್ ಮಸಾಲೆನಲ್ಲಿ ನಿಮಗೆ ಹುಳಿ ಅಂಶ ಇರುತ್ತೆ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಸಾಕು. ಹಾಗೆ ಟೊಮ್ಯಾಟೋನು ಕೂಡ ಸೇರಿಸ್ಕೊಂಡಿರ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಟಿದೆ ಅಂತ ಹೇಳಿ. ನೆಕ್ಸ್ಟ್ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಹೊರಗಡೆ ತಂದಿರುವಂಥ ವಾಂಗಿಬಾತ್ ಪೌಡರು. ನೀವು ಮನೆಯಲ್ಲಿ ಬೇಕು ಅಂತ ಅಂದರೆ ಮನೆಯಲ್ಲೂ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಹುಣಸೆಹಣ್ಣಿನ ಹುಳಿ ಹಾಕಿರ್ತೀವಿ ಅಲ್ವಾ, ಸೊ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಅದು ಸ್ಮೆಲ್ ಅಂತ ಅನಿಸೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಸ್ವಲ್ಪ ಒಗ್ಗರಣೆನ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಬಿಕಾಸ್ ನಮಗೇನಾದರೂ ನೆಕ್ಸ್ಟು
ಬೇಕು ಅಂತ ಅಂದರೆ ನಾವು ಸಡನ್ನಾಗಿ ರೈಸಿಗೆ ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಿ ಈ ಥರ ಸ್ವಲ್ಪ ಒಗ್ಗರಣೆನ ತೆಗೆದು ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಸೊ ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡಿದರೆ ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ ಡೇ ಅಥವಾ ಅದಕ್ಕೂ ನೆಕ್ಸ್ಟ್ ಡೇ 2 ಡೇಸಲ್ಲೇ ನೀವು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಮುಂಚೆನೇ ರೈಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಉದ್ರುದ್ರಾಗಿ ರೈಸ್ನ ಮಾಡಿ ಇಟ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ಮೇಲ್ಗಡೆಯಿಂದ ಫ್ರೆಶ್ ಆಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುವಂತಹ ಹೋಮ್ ಮೇಡ್ ವಾಂಗಿಬಾತ್ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ ವಾಂಗಿಬಾತ್. ಸೊ ನಾನು ಇದನ್ನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ನಾನು ಯೂಶ್ವಲಿ ವಾಂಗಿಬಾತ್ನ ಜಾಸ್ತಿ ಮಾಡೋದಿಲ್ಲ ಮನೆಯಲ್ಲಿ. ಮುಂಚೆ ಒಂದು ಸತಿ ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ಈ ರೆಸಿಪಿನ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ವಾಂಗಿಬಾತ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ನೀವು ಚಿಕ್ಕ ಮಕ್ಕಳಿಗೆ ಅಥವಾ ಸ್ಕೂಲಿಗೆ ಹೋಗುವಂತಹ ಮಕ್ಕಳಿಗೆ ಲಂಚ್ ಬಾಕ್ಸ್ ರೆಸಿಪಿಯಾಗಿ ಕೂಡ ಪ್ರಿಪೇರ್ ಮಾಡಿ ಕೊಡ್ಬೋದು. ಒಗ್ಗರಣೆನ ಮಾಡಿ ಇಟ್ಕೊಂಡ್ರೆ ಸಡನ್ನಾಗಿ ನೀವು ಮಾರ್ನಿಂಗ್ ಟೈಮ್ ಇರೋದಿಲ್ಲ ಅಲ್ವಾ, ಸೊ ಅಂಥ ಟೈಮಲ್ಲಿ ಬೇಗ ಮಾಡಿ ಕೊಡ್ಬೋದು. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ. ಸೊ ನನ್ನ ಆ್ಯನಿವರ್ಸರಿ ದಿನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆ್ಯನಿವರ್ಸರಿ ಸ್ಪೆಷಲಾಗಿ ನಾನು ಹಲಸಿನ ಹಣ್ಣಿನ ಹೋಳಿಗೆನ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಸೊ ಹಲಸಿನ ಹಣ್ಣಿನ ಚೆನ್ನಾಗಿ ಬಿಡಿಸಿ ಇಟ್ಕೊತಾ ಇದ್ದೀನಿ. ಕ್ಲೀನಾಗಿ ಇದ್ರೊಳಗಡೆ ಇರುವಂತಹ ಬೀಜನ ತೆಗೆದು ಓನ್ಲಿ ಪಲ್ಪ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂತಹ ಹಲಸಿನ ಹಣ್ಣನ್ನ ತೊಗೊಂಡ್ರೆ ಹೋಳಿಗೆ ತುಂಬಾ ಮೃದುವಾಗಿ ಬರುತ್ತೆ, ತುಂಬ ರುಚಿಯಾಗಿರುತ್ತೆ. ನೋಡಿ ಪಲ್ಪ್ನ ನಾನು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ನೆಕ್ಸ್ಟು ನಾನಿಲ್ಲಿ ಹೋಳಿಗೆಗೋಸ್ಕರ ಹಸಿ ಕೊಬ್ಬರಿನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಆಪ್ಷನಲ್, ಹಾಕ್ಕೊಂಡ್ರೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ಹಲಸಿನ ಹಣ್ಣಿನ ಜೊತೆಗೆ ಕೊಬ್ಬರಿ ಒಂದು ಚೆನ್ನಾಗಿ ಕಾಂಬಿನೇಷನ್ ಆಗಿರುತ್ತೆ. ನೀವಿಲ್ಲ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಇದನ್ನು ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತೀನಿ. ಕೊಬ್ಬರಿ ಮತ್ತು ಹಲಸಿನ ಹಣ್ಣಿನ ಪೇಸ್ಟು ಎಲ್ಲನೂ ಕೂಡ ರೆಡಿ ಆದಮೇಲೆ ನಾನಿಲ್ಲಿ ಬೆಲ್ಲನ ಮುಂಚೆನೇ ಕರಗಿಸಿ ಇಟ್ಕೊಂಡಿದ್ದೆ. ಸೊ ಎಲ್ಲನೂ ಕೂಡ ನಾನು ಒಂದೊಂದು ಕಪ್ಪಷ್ಟು ಅಳತೆನಲ್ಲಿ ತೊಗೊಂಡಿದ್ದೀನಿ. ಸೊ ನೀವು ಮೆಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಂಡ್ರೆ ಹೋಳಿಗೆ ಎಲ್ಲೂ ಕೂಡ ಕೆಡೋದಿಲ್ಲ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕಂಪ್ಲೀಟಾಗಿ ನಿಮಗೆ ಈ ರೆಸಿಪಿ ಬೇಕು ಅಂತ ಅಂದರೆ ನನ್ನ ಚಾನಲ್ನಲ್ಲಿ ಇದೆ, ಚೆಕ್ ಮಾಡ್ಬೋದು. ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಆ ವಿಡಿಯೋ ಲಿಂಕ್ನ ಶೇರ್ ಮಾಡಿರ್ತೀನಿ, ದಯವಿಟ್ಟು ನೀವು ಹೋಗಿ ಚೆಕ್ ಮಾಡಿ. ಹಲಸಿನ ಹಣ್ಣಿನ ಸೀಸನ್ ಮುಗಿಯೋಷ್ಟರಲ್ಲಿ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದಲ್ವ, ಸೊ ಇದನ್ನು ಒಂದು ಕಡಾಯಿಗೆ ಸೋಸ್ಕೊತಾ ಇದ್ದೀನಿ. ಎಲ್ಲನೂ ಸೋಸ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಕೊಬ್ಬರಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೇ ಸಣ್ಣದಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಹಲಸಿನ ಹಣ್ಣಿನ ಪೇಸ್ಟ್ನ ಹಾಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಈ ಟೇಸ್ಟ್ನ ಎಲ್ಲೂ ಕೂಡ ಮಾಡಿರಲ್ಲ, ಅನ್ಬಿಲಿವೇಬಲ್ ಟೇಸ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಮೃದುವಾಗಿರುತ್ತೆ ಹೋಳಿಗೆ ಅಂತ ಅಂದರೆ ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಬಟ್ ಟೇಸ್ಟ್ ಮಾಡಿದ್ದೀನಿ ಅಲ್ವಾ ನಾನು, ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಾನು ಹೇಳೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಖಂಡಿತ ಮನೆಯವರೆಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. 2 ಹೋಳಿಗೆ ತಿನ್ನೋರು 3 ಹೋಳಿಗೆ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸತಿ ಕೊಬ್ಬರಿ ಮತ್ತು ಬೆಲ್ಲ ಮತ್ತು ಹಲಸಿನ ಹಣ್ಣಿನ ಪೇಸ್ಟ್ ಎಲ್ಲನೂ ಕೂಡ ಕಂಬೈಂಡಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು ಇದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಸಣ್ಣ ರವೆ, ಚಿರೋಟಿ ರವೆ ಬರುತ್ತಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಹೂರ್ಣ ನಮಗೆ ಗಟ್ಟಿಯಾಗಿ ಬೇಕಾಗತ್ತೆ ಅಲ್ವಾ, ಸೊ ಹಂಗಾಗಿ ಇದನ್ನು ಕಲಿಸ್ತಾನೆ ಚಿರೋಟಿ ರವೆನ ಹಾಕೋಬೇಕಾಗತ್ತೆ. ಸಣ್ಣ ರವಕ್ಕಿಂತ ಇನ್ನೂ ಸಣ್ಣದಾಗಿ ಬರುತ್ತೆ ಅಲ್ವಾ ಚಿರೋಟಿ ರವೆ, ಹೋಳಿಗೆಗೆ ಕಣ್ಕ ಕಲಸೋದಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ, ಆ ರವನ ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಅದು ಬೇಗ ಗಟ್ಟಿ ಆಗುತ್ತೆ, ನಿಮಗೆ ಹೂರ್ಣದ ಹದ ಬರುತ್ತೆ. ಸೊ ಸ್ವಲ್ಪ ಹೂರ್ಣ ಗಟ್ಟಿಯಾಗಬೇಕು ಅಂತಂದರೆ ಚಿರೋಟಿ ರವನ ನೀವು ಯೂಸ್ ಮಾಡಿಕೊಳ್ಳೇಬೇಕು. ರವೆ ಯೂಸ್ ಮಾಡಿದ್ದೀರಾ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ, ಅಷ್ಟು ಸಾಫ್ಟಾಗಿ ಹೂರ್ಣ ರೆಡಿ ಆಗುತ್ತೆ. ಸೊ ಇದನ್ನು ಗಟ್ಟಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಡಲ್ ನೀವು ಸ್ವಲ್ಪ ತುಪ್ಪನ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗೆ 1/4 ಚಿಟಿಕೆ ಇದಕ್ಕೆ ಏಲಕ್ಕಿ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ಹಲ್ವಾ ಮಾಡೋವಾಗೆಲ್ಲ ಯಾವ ರೀತಿ ತಳ ಬಿಡುತ್ತೆ ಅಲ್ವಾ, ಸೊ ಅದೇ ರೀತಿ ತಳ ಬಿಡೋವರೆಗೂ ಚೆನ್ನಾಗಿ ಇದನ್ನು ನಾವು ಹುರ್ಕೋಬೇಕಾಗತ್ತೆ. ಕಡಾಯಿನ ಕೈ ಬಿಡದೇ ಇರೋ ಥರ ಸ್ಟಿರ್ ಮಾಡ್ತಾನೆ ಇರಿ. ಸೊ ಹೂರ್ಣ ಎಲ್ಲ ರೆಡಿ ಆದಮೇಲೆ ನಾನು 1 ಅವರ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಕಣಕದೊಳಗಡೆ ಹೂರ್ಣನ ತುಂಬಿ ಹೋಳಿಗೆನ ಲಟ್ಟಿಸ್ಕೊಳ್ಳೋದು ಅಷ್ಟೇ. ಕಂಪ್ಲೀಟಾಗಿ ನಾನು ವಿಡಿಯೋನ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಸೊ ಕಂಪ್ಲೀಟಾಗಿ ವಿಡಿಯೋ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ನನ್ನ ಚಾನಲ್ನಲ್ಲಿದೆ, ಚೆಕ್ ಮಾಡಿ. ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ, ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಸೀಸನ್ ಮುಗಿಯೋಷ್ಟರಲ್ಲಿ ನೀವು ಕೂಡ ಟ್ರೈ ಮಾಡಿ, ಓಕೆನಾ.
ನಮ್ಮ ಆ್ಯನಿವರ್ಸರಿ ದಿನ ಸಂಜೆ ಎಲ್ಲಾದರೂ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಹೇಳಿ ರೆಡಿ ಆಗಿದ್ವಿ. ಸೊ ಹಂಗೆ ಮೊನ್ನೆ ನಾನು ಶರ್ಟ್ ಎಲ್ಲನೂ ಕೂಡ ಕೊಡಿಸಿದ್ದೆ ನನ್ನ ಹಸ್ಬೆಂಡ್ಗೆ. ಸೊ ಅದನ್ನು ಅವರಿಗೆ ಕೊಡೋಣ ಅಂತ ಹೇಳಿ ತೊಗೊಂಡು ಬಂದೆ. ಆ್ಯಕ್ಚುಲಿ ಅವರು ಕಾಮಿಡಿ ಮಾಡ್ತಾಯಿದ್ರು, ಮೊನ್ನೆನೇ ಎಲ್ಲ ಕೊಡಿಸಿದ್ದೆಲ್ಲ ಮತ್ತು ಯಾಕೆ ಇವಾಗ ಅದನ್ನು ಕೊಡ್ತಾ ಇದೆಯಾ ಅಂತ ಹೇಳಿ. ಸುಮ್ಮನೆ ಆ್ಯನಿವರ್ಸರಿ ದಿನ ಕೊಟ್ಟರೆ ಅದು ಗಿಫ್ಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಂಗೆ ಅವರು ಕೂಡ ನನಗೆ ವಾಚ್ನ ಗಿಫ್ಟ್ ಆಗಿ ಕೊಟ್ಟರು. ವಾಚ್ ನಂಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಯಾವಾಗಲೂ ಅಷ್ಟೇ ನಾನು ಸ್ವಲ್ಪ ಸಿಲ್ವರಲ್ಲಿ ಕಲೆಕ್ಷನಲ್ಲಿ ತೊಗೊತಾ ಇದ್ದೆ, ಬಟ್ ಇವಾಗ ಗೋಲ್ಡ್ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ಈ ಸ್ಯಾರಿನೂ ಕೂಡ ಅವರೇ ನನಗೆ ಕೊಡಿಸಿರೋದು. ತುಂಬ ಇಷ್ಟ ಆಯಿತು ನನಗೆ. ಆ್ಯನಿವರ್ಸರಿ ದಿನ ವೇರ್ ಮಾಡಬೇಕು ಅಂತ ಹೇಳಿ ನಾನು ಇದನ್ನು ಬ್ಲೌಸ್ ಮುಂಚೆನೇ ಸ್ಟಿಚ್ ಮಾಡಿಸ್ಕೊಂಡೆ. ಸೊ ವಾಚ್ನ ತೋರಿಸ್ತಾ ಇದ್ದೀನಿ, ನೀವಿಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿದೆ ವಾಚು. ವಾಚ್ ತೊಗೊಂಡಿರೋಂಥ ವಿಡಿಯೋ ಕೂಡ ನಿಮಗೆ ಹಾಕಿದ್ದೀನಿ, ನಾನು ಸ್ಟಾರ್ಟಿಂಗಲ್ಲೇ ನೋಡ್ಬೋದು ನೀವು. ಸೊ ಸಿಕ್ಕಾಪಟ್ಟೆ ಮಳೆ ಇದೆ ಹುಬ್ಳಿನಲ್ಲಿ, ಅದು ನಮ್ಮ ಆ್ಯನಿವರ್ಸರಿ ದಿನ ಅಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ನನಗೆ ಸ್ಯಾರಿ ಹಾಕ್ಕೊಂಡು ಕೇಕ್ ಕಟ್ ಮಾಡಬೇಕು ಅಂತ ಹೇಳಿ ಇಷ್ಟ ಆಯಿತು, ಬಟ್ ಹೊರಗಡೆ ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋದರೆ ಚೆನ್ನಾಗಿರೋದಿಲ್ಲ, ಮಳೆನಲ್ಲಿ ನನಗೆ ಅಷ್ಟೊಂದು ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಸ್ಯಾರಿನ ಚೇಂಜ್ ಮಾಡಿಕೊಂಡು ಮತ್ತು ಡ್ರೆಸ್ನೇ ವೇರ್ ಮಾಡಿಕೊಂಡು ಹೋದೆ. ನೋಡಿ ವಾಚ್ ಈ ರೀತಿಯಾಗಿದೆ. ಹೇಗಿದೆ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ನಾವಿವಾಗ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಸೊ ನಾನು ಸ್ಯಾರಿನ ಉಟ್ಕೊಂಡಿದ್ದೆ, ಬಟ್ ಮಳೆ ಬರ್ತಾ ಇದೆ ಹೊರಗಡೆ, ಸೊ ಹಾಗಾಗಿ ಡ್ರೆಸ್ನ ಹಾಕ್ಕೊಂಡೆ ಮತ್ತೆ. ಸೊ ನೋಡೋಣ, ಕೇಕ್ ಇನ್ನೂ ಕಟ್ ಮಾಡಿಲ್ಲ, ಹೊರಗಡೆನೇ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ವಾಚ್ನ ವೇರ್ ಮಾಡಿದ್ದೀನಿ, ಹೇಗೆ ಕಾಣಿಸ್ತಿದೆ ಹೇಳಿ. ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಗೋಲ್ಡ್ ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ, ಸೊ ಹಂಗಾಗಿ ಗೋಲ್ಡ್ ಕಲರಲ್ಲಿ ತಗೊಂಡೆ. ಸೊ ಬನ್ನಿ ಇವಾಗ ಹೋಟೆಲಿಗೆ ಹೋದ್ಮೇಲೆ ನನಗೆ ಸಿಗ್ತೀನಿ, ಓಕೆನಾ. ಕೇಕ್ ಎಲ್ಲನೂ ತೊಗೊಂಡು ಇವಾಗ ಜಸ್ಟ್ ಹೋಟೆಲ್ಗೆ ಬಂದ್ವಿ. ತುಂಬ ಚೆನ್ನಾಗಿದೆ ಹೋಟೆಲ್ ಮಾತ್ರ, ನನಗಂತೂ ತುಂಬ ಇಷ್ಟ. ಇಲ್ಲಿ ಟೇಸ್ಟ್ ಮಾತ್ರ ಅಲ್ಟಿಮೇಟು, ಚೆನ್ನಾಗಿರುತ್ತೆ. ಹಾಗೇ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಅನಂತ್ ದಿ ಗ್ರ್ಯಾಂಡ್ ಅಂತ ಹೇಳಿ. ಸೊ ಮಳೆ ನೋಡ್ಬೋದು ನೀವು, ಇಲ್ಲಿ ಎಷ್ಟು ಮಳೆ ಇತ್ತು ಅಂತಂದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ನಾವು ಹೋಟೆಲಿಗೆ ಬಂದ ತಕ್ಷಣ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು, ಬಟ್ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಹಂಗಾಗಿನೇ ನಾನು ಸ್ಯಾರಿನ ವೇರ್ ಮಾಡಲಿಲ್ಲ. ಮನೇಲೇ ಕೇಕ್ ಕಟ್ ಮಾಡ್ಬೋದಾಗಿತ್ತು ಸ್ಯಾರಿನ ಹಾಕ್ಕೊಂಡು, ಬಟ್ ಮನೇಲಿ ಕೇಕ್ ಕಟ್ ಮಾಡಿ ಬೇಜಾರಾಗಿತ್ತು. ಸೊ ಹಾಗಾಗಿ ಕೇಕೆ ಕಟ್ ಮಾಡೋದು ಬೇಡ ಅಂತ ಹೇಳಿ ಅಂದ್ಕೊಂಡ್ವಿ. ಬಟ್ ಇರಲಿ ಒಂದು ಅಂತ ಹೇಳಿ ಚಿಕ್ಕದಾಗಿ ಇವಾಗ ಟ್ರೆಂಡಲ್ಲಿದೆ ಅಲ್ವಾ, ಒಂದು ಬಾಕ್ಸಲ್ಲಿ ಕೇಕ್ ಬರುತ್ತೆ. ಸೊ ಆ ಥರ ಕೇಕ್ನ ತೊಗೊಂಡು ಬಂದೆ. ನಂಗೆ ಆ ಥರ ತುಂಬ ಇಷ್ಟ ಆಯಿತು. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇವಾಗ ನಾವು ಯಾರದೇ ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಎಲ್ಲಿ ಮಿಶ್ರಪೇಟದಲ್ಲಿ ಕೇಕ್ನ ತೊಗೊಂಡು ಬಂದಿರ್ತೀವಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ. ಸೊ ಅದು ಮಿನಿ ಬಾಕ್ಸ್ ಕೇಕು ತುಂಬ ಚೆನ್ನಾಗಿತ್ತು, ಕ್ಯೂಟ್ ಆಗಿದೆ. ಸೊ ಅದ್ರದ್ದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಫೋಟೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಸೊ ಇವಾಗ ಜಸ್ಟ್ ಬಂದ್ವಿ. ಸೊ ನನ್ನ ಹಸ್ಬೆಂಡ್ ಕೂಡ ಕಾರ್ನ ಪಾರ್ಕ್ ಮಾಡೋದಕ್ಕೆ ಹೋಗಿದ್ದಾರೆ. ಸೊ ಇವಾಗ ಅವ್ರು ಬಂದ ತಕ್ಷಣ ಸ್ಮಾಲಾಗಿ ಒಂದು ಸೆಲೆಬ್ರೇಷನ್, ಸಿಂಪಲ್ಲಾಗಿ ಒಂದು ಕೇಕ್ ಕಟ್ ಮಾಡೋದು ಅಷ್ಟೇ, ಗ್ರ್ಯಾಂಡಾಗೆಲ್ಲ ಏನೂ ಮಾಡ್ತಾಯಿಲ್ಲ. ಸೊ ನಮ್ಮದು ಲಾಸ್ಟ್ ಇಯರ್ ಏನೋ ಗ್ರ್ಯಾಂಡಾಗಿ ಮಾಡಿದ್ವಿ, ಬಟ್ ಇವಾಗ ಸಿಂಪಲ್ಲಾಗಿ ಮಾಡೋದು ಅಷ್ಟೇ. ಓಕೆ, ಅಲ್ಲಿ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಔಟ್ಸೈಡ್ ಈ ಥರ ಗಾಳಿಗೆ, ನ್ಯಾಚುರಲ್ ಆಗಿರೋಂತಹ ಗಾಳಿಗೆ ಕೂತ್ಕೊಂಡು ಊಟ ಮಾಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಸಣ್ಣದಾಗಿ ಒಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಈಗ ಆ್ಯನಿವರ್ಸರಿ ಅಂತ ಹೇಳಿದ ತಕ್ಷಣ ಅವರು
ಅಲ್ಲಿ ಒಂದು ಆ್ಯನಿವರ್ಸರಿದು ಲೈಟ್ ಹಾಕಿ ಒಂದು ಅರೇಂಜ್ಮೆಂಟ್ಸ್ನ ಮಾಡಿ ಕೊಟ್ಟರು. ಸೊ ಚೆನ್ನಾಗಿ ಅನಿಸ್ತು ಕೇಕ್ ಕಟ್ ಮಾಡಿದ್ದು. ಬಟ್ ಸ್ಮಾಲ್ ಕೇಕ್ ತೊಗೊಂಡು ಹೋಗಿದ್ವಿ ನಾವು, ಸ್ವಲ್ಪ ದೊಡ್ಡ ಕೇಕ್ ತೊಗೊಂಡು ಹೋಗಬೇಕಿತ್ತು ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಕೇಕ್ ಮಾತ್ರ ಟೇಸ್ಟು ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿತ್ತು. ಸೊ ಇಷ್ಟನ್ನೇ ಇವತ್ತಿನ ವಿಡಿಯೋ. ಕಡೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.